ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆಯೇ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಮ್ಯೂಸಿಕ್, ಹಾಗೆ ಫೈಂಡ್ ಬ್ಯಾಲೆನ್ಸ್. ಇಲ್ಲೊಂದು ಹೀಲಿಂಗ್ ಇದೆ. ಅವ್ರ ಮನಸ್ಸನ್ನು ಹೀಲ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಏನೋ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಇದೆ, ಏನೋ ಬೇಜಾರಾಗಿದೆ, ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆಗಾಗ ಮ್ಯೂಸಿಕ್ ಕೇಳ್ತಾರೆ, ಮನಸ್ಸನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾಕೆಂದರೆ ಏನೋ ಆತಂಕ ಇದೆ, ಇನ್ಸೆಕ್ಯೂರಿಟಿ ಇದೆ. ನಿಮ್ಮ ಹತ್ರ ಏನೋ ತೋರಿಸ್ಕೊಳ್ದೇ ಇದ್ರೂ ಅವ್ರ ಮನಸ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ? ಇಂಪರ್ಫೆಕ್ಷನ್ಸ್ ನೋಡಿ. ಹಾರ್ಟ್ ಬ್ರೇಕ್. ಇಲ್ಲಿ ನೀವಿಬ್ಬರು ಬ್ರೇಕಪ್ ಮಾಡ್ಕೊಂಡಿರಬೇಕು. ಏನೋ ನೆಗೆಟಿವ್ ಥಾಟ್ಸ್ ಇದೆ, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಹಾಗೆ ಇಲ್ಲೇನೋ ಇಂಪರ್ಫೆಕ್ಷನ್ಸ್ ಇದೆ, ಏನೋ ಡಿಫ್ರೆನ್ಸಸ್ ಇತ್ತು. ಯಾರೋ ಇಲ್ಲಿ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಈ ಕನೆಕ್ಷನ್ನು ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದಿದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಪ್ರೀತಿನಲ್ಲಿ ಬೀಳೋದು ಸುಲಭ, ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಅಲ್ಲಿರೋ ಡಿಫ್ರೆನ್ಸಸ್ಸು, ಇಂಪರ್ಫೆಕ್ಷನ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತೆ, ಅದು ಇಬ್ಬರಲ್ಲೂ ಇರಬೇಕಾಗತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಎಸ್, ದಿ ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ದಿ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 8 ಆಫ್ ವ್ಯಾಂಡ್ಸ್ ಇದೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲೊಂದು 5 ಆಫ್ ಸೋರ್ಡ್ಸ್ ಬರ್ತಾ ಇದೆ. ಮನಸ್ಸು ಬೇಜಾರಲ್ಲಿದೆ, ಸರಿ. ಏನೋ ರಿಗ್ರೆಟ್ಸ್ ಇದೆ, ಏನೋ ಮಾತುಕತೆಗಳಾಗಿದೆ. ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇರಬಹುದು ಅಥವಾ ಕಮಿಟ್ಮೆಂಟ್ ಇಶ್ಯೂ ಇರಬಹುದು. ವ್ಯಕ್ತಿಗೆ ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ. ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ, ಪ್ರೇಯರ್ಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಭಾವನೆಗಳಿತ್ತು, ಆದರೆ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಮಾತುಕತೆಗಳು ಆಗಾಗ ನೆನಪಾಗ್ತಾ ಇರುತ್ತೆ. ಅಲ್ಲಿ ಸ್ಟ್ರೆಸ್ ಇದೆ, ಎಕ್ಸಾಷನ್ ಇದೆ. ಆದ್ರೂ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಮುಂದೆ ಯಾವತ್ತಾದ್ರೂ ಮತ್ತೆ ಕನೆಕ್ಟ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈಗೀಗ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನೇನೋ ಮಾತುಗಳಾಗಿದೆ, ಆ ನೆನಪುಗಳು ಇಬ್ಬರ ಮನಸ್ಸಲ್ಲೂ ಹಾಗೆ ಉಳಿದಿದೆ. ಅದೆಲ್ಲ ಹೀಲ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕು ಅನ್ನೋದಿದೆ. ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸಿದ್ರೂ ನಿಮ್ಮನ್ನು ಮರೆಯೋ ಪ್ರಯತ್ನ ನಡೀತಾ ಇದೆ. ಆಗಾಗ ಇಷ್ಟವಾಗಿರೋ ಹಾಡುಗಳನ್ನ ಕೇಳೋದು, ಹಾಗೆ ಅವರೊಂದು ಸೆಲ್ಫ್ ಕೇರ್ ಪ್ರೊಸೆಸ್ನಲ್ಲಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಮಧ್ಯೆ ಮಧ್ಯೆ ದೇವ್ರನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಇದೆಲ್ಲ ಮತ್ತೆ ಸರಿಯಾಗಲಿ ಹಾಗೆ ಕೇಳ್ಕೊಳ್ಳೋದೂ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ, ಏನು ಮೆಸೇಜ್ ಬರುತ್ತೆ? ದಿ ಫೂಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಹಾರ್ಮನಿ. ಇಲ್ಲೊಂದು ವಿ ಆರ್ ದಿ ವರ್ಲ್ಡ್ ಸೆಂಟರಲ್ಲಿ ಬರ್ತಾ ಇದೆ ನೋಡಿ, ದಿ ಲವರ್ಸ್ ಕಾರ್ಡ್. ಮತ್ತೊಂದು ಅವೇರ್ನೆಸ್. ಇಲ್ಲಿ ಡ್ರೀಮ್. ನೀವು ಅವ್ರ ಡ್ರೀಮ್ ಪರ್ಸನ್ ಆಗಿದ್ರಿ, ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಈಗಲೂ ಅವರು ಯಾವುದೋ ಕಲ್ಪನಾ ಲೋಕದಲ್ಲಿದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಅನ್ಸರ್ಟೆನಿಟಿ ಇತ್ತು. ಶುರುವಿನಲ್ಲಿ ಅವ್ರಿಗೆ ಎಲ್ಲ ಗೊತ್ತಿತ್ತು. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಅದು ಯಾವುದೇ ಆಗಿರಬಹುದು. ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಕ್ಯಾಸ್ಟ್ ಇಶ್ಯೂ ಇರಬಹುದು, ಏನೋ ಏಜ್ ಡಿಫ್ರೆನ್ಸು ಇರಬಹುದು. ಅದನ್ನೆಲ್ಲ ಮರೆತು ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇತ್ತು, ಹಾರ್ಮನಿ ಇತ್ತು. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇದೆ, ಹಾಗೆ ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಅದರಿಂದ ನೀವಿಬ್ಬರು ಅಟ್ರಾಕ್ಟ್ ಆಗಿದ್ದೀರಾ. ಅಲ್ಲಿ ಬ್ಲಾಕೇಜಸ್ ಇದೆ. ಇಷ್ಟಪಟ್ಟಿದ್ರೂ ಯಾವುದೋ ಎನರ್ಜಿ ಅವರನ್ನು ತಡೀತಾ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ನಿಮ್ಮನ್ನು. ಹಾಗಿರೋದ್ರಿಂದ ಅವರು ಯೋಚನೆಯಲ್ಲಿದ್ದಾರೆ ಅನ್ನೋದಿದೆ. ನಿಮ್ಮ ನೆನಪುಗಳು ಅವ್ರಿಗೆ ಸಂತೋಷ ಕೊಡುತ್ತೆ, ಪಾಸಿಟಿವಿಟಿ ಕೊಡುತ್ತೆ. ಹಾಗಿರೋದ್ರಿಂದನೇ ನಿಮ್ಮಿಂದ ದೂರ ಆಗಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಆ ಒಂದು ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ.
ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲೊಂದು ಕನ್ಫ್ಯೂಸಿಂಗ್, ಡಿಪ್ರೆಸ್ಡ್ ಎನರ್ಜಿ ಬರ್ತಾ ಇದೆ. ಇಬ್ಬರು ತುಂಬ ದಿನದಿಂದ ಫ್ರೆಂಡ್ಶಿಪ್ನಲ್ಲಿದ್ದೀರಾ. ಇಲ್ಲಿ ಅನ್ಯೋನ್ಯತೆಗಿಂತ ಹೆಚ್ಚಾಗಿ ಇಬ್ರಿಗೂ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಲೈಫಲ್ಲಿ ಸ್ಟೆಬಿಲಿಟಿ ಇಲ್ಲ. ಈ ಟೈಮಲ್ಲಿ ಅವರು ಹೆಚ್ಚಾಗಿ ಅವರ ಕೆರಿಯರ್ ಅಥವಾ ಬಿಸ್ನೆಸ್ ಕಡೆ ಗಮನ ಹೆಚ್ಚಾಗಿದೆ. ಮಲ್ಟಿಪಲ್ ಇಶ್ಯೂಸ್ ಇದೆ. ಅದರಿಂದ ತನ್ನ ಮೇಲೆ ತನಗೇ ಸಿಟ್ಟು ಬರ್ತಾ ಇದೆ. ತನ್ನ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ಇಲ್ಲಿಂದ ಯಾವಾಗ ಆಚೆ ಬರ್ತೀನಿ ಅನ್ನೋದೂ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೂ ಸಮಸ್ಯೆಗಳಿದೆ. ನಿಮ್ಮ ನೆನಪು ಅವ್ರಿಗೆ ಸ್ವಲ್ಪ ನೆಮ್ಮದಿ ಕೊಡೋ ವಿಷಯ ಆಗಿದೆ. ಆದರೆ ಯಾಕೋ ಈಗೀಗ ನಿಮ್ಮ ಕಂಪ್ಲೇಂಟ್ಸ್ ಹೆಚ್ಚಾಗಿದೆ ಅನ್ನಿಸ್ತಾ ಇದೆ. ಅವ್ರಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ. ಯಾವಾಗಲೂ ಅವ್ರದ್ದೇ ಆದ ಪ್ರಪಂಚ ಇದೆ. ಅಲ್ಲಿ ನಾನು ಏನೂ ಇಲ್ಲ, ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಹಾಗೇನೇನೋ ನಿಮ್ಮ ಭಾವನೆಗಳಿವೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ತುಂಬ ಪ್ರೀತಿ ಇದೆ, ಅದನ್ನು ತೋರಿಸ್ಕೊತಾ ಇಲ್ಲ. ಈಗೀಗ ಆದಷ್ಟು ನಿಮ್ಮಿಂದ ದೂರ ಇರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೆ ಅವ್ರ ಪರಿಸ್ಥಿತಿ, ಫೈನಾನ್ಷಿಯಲ್ ಇಶ್ಯೂ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಕೆರಿಯರಲ್ಲಿ ಪಾಲಿಟಿಕ್ಸ್ ಇದೆ. ಇವೆಲ್ಲದರಿಂದ ಕಿರಿಕಿರಿ ಆಗಿದೆ. ಇದ್ರ ಮಧ್ಯೆ ನೀವು ನನಗೆ ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ ಅಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಮಧ್ಯೆ ಖುಷಿಯಾಗಿ ಹೇಗಿರೋಕ್ಕೆ ಸಾಧ್ಯ ಅನ್ನಿಸ್ತಾ ಇದೆ ಅವ್ರಿಗೆ. ಈ ಥರ ಉಸಿರು ಕಟ್ಟೋ ವಾತಾವರಣ ಇರೋದ್ರಿಂದ ಪ್ರೀತಿ, ಮದುವೆ ಅಂದರೆ ಯಾಕೋ ಯಾವುದೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಮನಸ್ಸೇ ಸರಿಯಾಗಿಲ್ದಿರುವಾಗ ಯಾವ ಡಿಸಿಷನ್ ತಗೊಳ್ಳೋದು? ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು. ನಿಮ್ಮ ಬಗ್ಗೆ ಪೊಸೆಸಿವ್ನೆಸ್ ಇದೆ, ಕೇರಿಂಗ್ ಭಾವನೆ ಇದೆ. ಅವ್ರ ಲೈಫಲ್ಲಿ ಅವರು ಹೆಚ್ಚು ಇಷ್ಟಪಡೋ ವ್ಯಕ್ತಿ ಅಂದರೆ ನೀವೇ. ಹಾಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೂ ಇದೆ. ಈ ವ್ಯಕ್ತಿ ಒಂದು ಫ್ಯಾಮಿಲಿ ಪರ್ಸನ್ ಅನ್ನೋದಿದೆ. ನಿಮ್ಮೆದುರು ಏನೂ ಹೇಳಲ್ಲ, ಏನೂ ತೋರಿಸ್ಕೊಳ್ಳಲ್ಲ, ಹೆಚ್ಚು ಸೈಲೆಂಟ್ ಆಗಿರ್ತಾರೆ. ಎಷ್ಟೋ ಸರಿ ನೋ ಕಾಂಟ್ಯಾಕ್ಟ್ನಲ್ಲಿ ಇರಬಹುದು. ಮೆಂಟಲಿ ಡಿಸ್ಟರ್ಬ್ಡ್ ಎನರ್ಜಿ ಬರ್ತಾ ಇದೆ. ತನ್ನ ಪರಿಸ್ಥಿತಿ ಸುಧಾರಿಸ್ಕೋಬೇಕು ಅನ್ನೋದಿದೆ. ಜೀವನದಲ್ಲಿ ತುಂಬ ಕಷ್ಟ ನೋಡಿರುವಂಥ ವ್ಯಕ್ತಿ. ಕಷ್ಟದಲ್ಲಿದ್ದಾಗ ಯಾರೂ ಯಾಕೆ ಅಂದಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಜೀವನ ಸುಧಾರಿಸ್ತಾ ಇದೆ. ಇದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ಇಷ್ಟ ಇಲ್ಲ. ಒಂದೊಂದು ಸರಿ ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತೆ, ಆದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಸ್ವಲ್ಪ ದಿನ ನಿಮ್ಮ ಕಿರಿಕಿರಿಯಿಂದ ದೂರ ಇರಬೇಕು ಅನಿಸಿರ್ಬೇಕು. ಆದರೂ ನಿಮ್ಮನ್ನು ಗಮನಿಸೋದಿದೆ. ನಿಮ್ಮನ್ನು ಕಳ್ಕೊಳ್ಳೋ ಇಷ್ಟ ಇಲ್ಲ. ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ. ನೀವು ಬೇಜಾರು ಮಾಡ್ಕೋತೀರಾ ಅನ್ನೋದು ಗೊತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಆದರೆ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿದೆ. ಇವರೊಂದು ಸ್ಪಿರಿಚುವಲ್ ಪರ್ಸನ್ ಅನ್ನಿಸ್ತಾ ಇದೆ. ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ, ಪ್ರೇಯರ್ಸ್ ಮಾಡ್ಕೋತಾರೆ. ಈ ಪರಿಸ್ಥಿತಿಯೆಲ್ಲ ಸುಧಾರಿಸಲಿ ಹಾಗೆ ಎಷ್ಟೋ ಸರಿ ಕೇಳ್ಕೊಂಡಿರೋದಿದೆ ದೇವ್ರಿಗೆ. ಇಲ್ಲಿ ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ. ನೀವು ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಹಾಗಿರೋದ್ರಿಂದನೇ ಇಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆದಷ್ಟು ಅವರನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೂ ಯಾಕೋ ಮನಸ್ಸು ಕಂಟ್ರೋಲ್ನಲ್ಲಿಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ, ಏನು ಬರುತ್ತೆ. ಯು ಆರ್ ರೆಡಿ ಅನ್ನೋದು ಬರ್ತಾ ಇದೆ. ನೋ ನೀಡ್ ಟು ವರಿ. ಈ ಕನೆಕ್ಷನಲ್ಲಿ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಮೆಂಟಲಿ ಡಿಸ್ಟರ್ಬ್ ಆಗಿದರೆ ಸರಿ, ಅದೆಲ್ಲ ಗ್ರ್ಯಾಜುಯಲ್ ಆಗಿ ಆ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಮುಂದೆ ಯು ಆರ್ ರೆಡಿ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.